ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪಶ್ಚಿಮ ಬಂಗಾಳ ರಾಜಕೀಯದಲ್ಲಿ ದೊಡ್ಡ ಗೊಂದಲದ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಇತ್ತೀಚಿನ ವಿಧಾನಸಭಾ ಚುನಾವಣೆಯಲ್ಲಿ ತೃಣಮೂಲ ಕಾಂಗ್ರೆಸ್ ಸೋಲು ಕಂಡ ನಂತರ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಲು ನಿರಾಕರಿಸಿದ್ದಾರೆ. ಸಾಮಾನ್ಯವಾಗಿ ಚುನಾವಣೆಯಲ್ಲಿ ಸೋತ ನಂತರ ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡಿ ಹೊಸ ಸರ್ಕಾರ ಬರುವವರೆಗೂ ಉಸ್ತುವಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವುದು ಪ್ರಜಾಪ್ರಭುತ್ವದ ಪದ್ಧತಿ. ಆದರೆ ಮಮತಾ ಬ್ಯಾನರ್ಜಿ ಇದು ಜನಾದೇಶವಲ್ಲ, ನನ್ನ ವಿರುದ್ಧ ನಡೆದ ಪಿತೂರಿ ಅಂತ ಹೇಳಿ ತಮ್ಮ ಸ್ಥಾನದಿಂದ ಹಿಂದೆ ಸರಿಯೋದಿಲ್ಲ ಅಂತ ಘೋಷಿಸಿದ್ದಾರೆ. ಹಾಗಾದ್ರೆ ಮಮತಾ ಬ್ಯಾನರ್ಜಿ ರಾಜೀನಾಮೆ ನೀಡದೆ ಹೋದ್ರೆ ಬಿಜೆಪಿ ಸರ್ಕಾರ ರಚಿಸುವುದು ಹೇಗೆ? ಮಮತಾ ಬ್ಯಾನರ್ಜಿ ಅವರ ಈ ನಿರ್ಧಾರದಿಂದ ಬಂಗಾಳದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟಿನ ಭೀತಿ ಉಂಟಾಗಿದೆ. ಸಂವಿಧಾನದ 172ನೇ ವಿಧಿ ಪ್ರಕಾರ ಯಾವುದೇ ವಿಧಾನಸಭೆಯ ಅವಧಿ 5 ವರ್ಷಕ್ಕಿಂತ ಹೆಚ್ಚು ಇರಲು ಸಾಧ್ಯವಿಲ್ಲ. ಪಶ್ಚಿಮ ಬಂಗಾಳದ ವಿಧಾನಸಭೆಯ ಪ್ರಸ್ತುತ ಅವಧಿ ಮುಗಿದು ಹೋಗಿದೆ. ಈ ಸಮಯದ ನಂತರ ಮಮತಾ ಕಾನೂನುಬದ್ಧವಾಗಿ ಮುಖ್ಯಮಂತ್ರಿಯಾಗಿ ಮುಂದುವರಿಯಲು ಅವಕಾಶ ಇಲ್ಲ. 164ನೇ ವಿಧಿಯ ಅನ್ವಯ ಮುಖ್ಯಮಂತ್ರಿಗಳು ರಾಜ್ಯಪಾಲರ ಸಂತೋಷದ ಅವಧಿಯವರೆಗೆ ಮಾತ್ರ ಹುದ್ದೆಯಲ್ಲಿ ಇರ್ತಾರೆ. ಅವಧಿ ನಂತರ ಬಹುಮತ ಕಳೆದುಕೊಂಡ ನಂತರ ರಾಜ್ಯಪಾಲರಿಗೆ ಅವರನ್ನ ವಜಾಗೊಳಿಸುವ ಅಧಿಕಾರ ಇದೆ. ಹಾಗಾದ್ರೆ ಮಮತಾ ಬ್ಯಾನರ್ಜಿ ಹಠ ಮಾಡ್ತಿರೋದಾದ್ರೂ ಯಾಕೆ? ಮಮತಾ ಅವರ ಈ ಹಠಮಾರಿ ನಿಲುವಿನ ಹಿಂದೆ ರಾಜಕೀಯ ಸಂದೇಶ ಇದೆ. ಚುನಾವಣಾ ಆಯೋಗ ಮತ್ತು ಬಿಜೆಪಿ ಮೇಲೆ ಅಕ್ರಮಗಳ ಆರೋಪವನ್ನ ಮಮತಾ ಬ್ಯಾನರ್ಜಿ ಮಾಡಿದ್ದು ಚುನಾವಣೆಗಳು ಪಾರದರ್ಶಕವಾಗಿಲ್ಲ ಅಂತ ವಾದಿಸಿದ್ದಾರೆ. ರಾಜೀನಾಮೆ ನೀಡದೇ ಇರೋದು ಒಂದು ರೀತಿಯ ಪ್ರತಿಭಟನೆಯ ರೂಪ ಅಂತ ಟಿಎಂಸಿ ನಾಯಕರು ಹೇಳುತ್ತಿದ್ದಾರೆ. ನಾನು ಹೋರಾಟಕ್ಕೆ ಸಿದ್ಧ ಎಂಬ ಸಂದೇಶವನ್ನ ಮಮತಾ ತಮ್ಮ ಬೆಂಬಲಿಗರಿಗೆ ಮತ್ತು ದೇಶದ ರಾಜಕೀಯ ವಲಯಕ್ಕೆ ಕಳುಹಿಸಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಆಡಳಿತಾತ್ಮಕವಾಗಿ ಇದು ದೊಡ್ಡ ತೊಂದರೆ. ಮುಖ್ಯಮಂತ್ರಿಯ ರಾಜೀನಾಮೆ ಇಲ್ಲದೆ ಹೊಸ ಸರ್ಕಾರ ರಚಿಸುವಲ್ಲಿ ಹಲವು ತಾಂತ್ರಿಕ ಅಡಚಣೆಗಳು ಎದುರಾಗ್ತಿವೆ. ಇಂತಹ ಸಂದರ್ಭದಲ್ಲಿ ಒಂದು ದಿನದ ರಾಷ್ಟ್ರಪತಿ ಆಳ್ವಿಕೆಯ ಸಾಧ್ಯತೆ ಬಗ್ಗೆ ಚರ್ಚೆ ನಡೀತಾ ಇದೆ. ಕಾನೂನು ತಜ್ಞರ ಪ್ರಕಾರ ಮುಖ್ಯಮಂತ್ರಿಯಾಗಿ ಮುಂದುವರಿಯಲು ಅಥವಾ ಹಂಗಾಮಿ ಮುಖ್ಯಮಂತ್ರಿಯಾಗಲು ಮೊದಲು ಅವರು ರಾಜೀನಾಮೆ ಸಲ್ಲಿಸಬೇಕು. ರಾಜೀನಾಮೆ ಸ್ವೀಕರಿಸದೇ ಇದ್ರೆ ಅವರನ್ನ ಹಂಗಾಮಿ ಮುಖ್ಯಮಂತ್ರಿಯಾಗಿ ನೇಮಿಸುವ ಅವಕಾಶ ಇಲ್ಲ. ಮಮತಾ ಬ್ಯಾನರ್ಜಿ ರಾಜೀನಾಮೆ ಪ್ರಕ್ರಿಯೆ ಮುಗಿಯದೆ ಹೋದ್ರೆ ರಾಜ್ಯಪಾಲರು ಬಂಗಾಳದಲ್ಲಿ ಅಲ್ಪಾವಧಿಗೆ ರಾಷ್ಟ್ರಪತಿ ಆಳ್ವಿಕೆ ಹೇರಲು ಶಿಫಾರಸು ಮಾಡಬಹುದು. ಇದು ಸುಮಾರು 24 ಗಂಟೆಗಳಷ್ಟೇ ಇರಬಹುದು. ಕಾರಣ ಬಿಜೆಪಿ ತನ್ನ ಸರ್ಕಾರದ ಪ್ರಮಾಣ ವಚನವನ್ನ ಮೇ 9ರಂದು ನಡೆಸಲು ತೀರ್ಮಾನಿಸಿದೆ. ಮೇ 8ರಂದು ರಾಜ್ಯದಲ್ಲಿ ಯಾರೂ ಸರ್ಕಾರದಲ್ಲಿಲ್ಲ ಎಂಬ ಸ್ಥಿತಿ ಬಾರದಂತೆ ಈ ಅವಧಿಯನ್ನ ರಾಷ್ಟ್ರಪತಿ ಆಳ್ವಿಕೆಯ ಅಡಿಯಲ್ಲಿ ಕಾನೂನುಬದ್ಧವಾಗಿ ಸರಿಪಡಿಸುವ ಪ್ರಯತ್ನ ಮಾಡಬಹುದು. ಇದರೊಟ್ಟಿಗೆ ಬಿಜೆಪಿ ಸರ್ಕಾರ ರಚಿಸುವ ಪ್ರಕ್ರಿಯೆ ಕೂಡ ಶುರುವಾಗ್ತಾ ಇದೆ. ರಾಜ್ಯದ ಮುಖ್ಯ ಚುನಾವಣಾ ಅಧಿಕಾರಿ ಹೊಸದಾಗಿ ಆಯ್ಕೆಯಾದ ಶಾಸಕರ ಪಟ್ಟಿಯನ್ನ ರಾಜ್ಯಪಾಲರಿಗೆ ನೀಡಿದ್ದಾರೆ. ಬಿಜೆಪಿ 207 ಸ್ಥಾನಗಳನ್ನು ಗೆದ್ದು ಬಹುಮತ ಪಡೆದುಕೊಂಡಿದೆ. ಸಂವಿಧಾನದ ನಿಯಮದಂತೆ ಬಹುಮತದ ಪಕ್ಷದ ನಾಯಕರನ್ನ ರಾಜ್ಯಪಾಲರು ಸರ್ಕಾರ ರಚಿಸಲು ಆಹ್ವಾನಿಸ್ತಾರೆ. ಹಳೆಯ ಸರ್ಕಾರ ರಾಜೀನಾಮೆ ನೀಡದೇ ಇದ್ರೆ ರಾಜ್ಯಪಾಲರು ಅದನ್ನ ವಜಾಗೊಳಿಸಬಹುದು. ನಂತರ ಬಿಜೆಪಿ ನಾಯಕ ಮತ್ತು ಸಚಿವ ಸಂಪುಟ ಶನಿವಾರ ಬೆಳಗ್ಗೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಆ ಕ್ಷಣದಿಂದ ಹಳೆಯ ಸರ್ಕಾರದ ಕಾನೂನುಬದ್ಧ ಅಸ್ತಿತ್ವ ಅಂತ್ಯಗೊಳ್ಳುತ್ತೆ. ಹಾಗಾದ್ರೆ ಮಮತಾ ಅವರ ಈ ನಡೆಯ ಹಿಂದೆ ಯಾರಿದ್ದಾರೆ? ಮಮತಾ ಅವರ ಈ ನಡೆಯ ಹಿಂದೆ ಮಹಾರಾಷ್ಟ್ರದ ಉದ್ಧವ್ ಠಾಕ್ರೆ ಪ್ರಕರಣದ ಪರಿಣಾಮ ಇದೆ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆಯಾಗ್ತಾ ಇದೆ. ಅಲ್ಲಿ ಉದ್ಧವ್ ಸ್ವತಃ ರಾಜೀನಾಮೆ ನೀಡಿದ್ರಿಂದ ನಂತರ ಅವರ ಸರ್ಕಾರವನ್ನ ಮರುಸ್ಥಾಪಿಸಲು ಕಾನೂನುಬದ್ಧ ಅವಕಾಶ ಇರಲಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಆ ಅನುಭವದಿಂದ ಮಮತಾ ಬ್ಯಾನರ್ಜಿ ತನ್ನನ್ನ ರಾಜೀನಾಮೆ ನೀಡಿದವಳಾಗಿ ಅಲ್ಲ, ವಜಾಗೊಳಿಸಲ್ಪಟ್ಟವಳಾಗಿ ಇತಿಹಾಸ ದಾಖಲಿಸಲಿ ಎಂಬ ರಾಜಕೀಯ ಲೆಕ್ಕಾಚಾರದಲ್ಲಿ ಇದ್ದಾರೆ ಅಂತ ವಿಶ್ಲೇಷಕರು ವಿಶ್ಲೇಷಿಸಿದ್ದಾರೆ. ಇದರಿಂದ ಭವಿಷ್ಯದಲ್ಲಿ ಕಾನೂನು ಹೋರಾಟ, ರಾಜಕೀಯ ಪ್ರಚಾರದಲ್ಲಿ ನನ್ನನ್ನು ಬಲವಂತವಾಗಿ ಹೊರಹಾಕಿದ್ರು ಅನ್ನೋ ಭಾವಚಿತ್ರವನ್ನ ತಯಾರಿಸಿಕೊಳ್ಳಬಹುದು.
ರಾಜ್ಯಪಾಲರ ಭವನದಲ್ಲಿ ಈಗ ತೀವ್ರ ಚಟುವಟಿಕೆಗಳು ನಡೀತಾ ಇದೆ. ರಾಜ್ಯಪಾಲರು ತಮ್ಮ ಕಾನೂನು ಸಲಹೆಗಾರರ ಜೊತೆ ನಿರಂತರ ಸಭೆ ನಡೆಸುತ್ತಿದ್ದಾರೆ. ಮಮತಾ ಅವರ ಪತ್ರ ಮಧ್ಯರಾತ್ರಿಯ ಒಳಗೆ ತಲುಪುತ್ತದೆಯೇ ಇಲ್ಲವೇ ಪೊಲೀಸ್ ಮತ್ತು ಆಡಳಿತ ವ್ಯವಸ್ಥೆಯನ್ನ ಎಚ್ಚರದಲ್ಲಿ ಇರಿಸಲಾಗಿದೆ. ಮೇ 7ರ ಮಧ್ಯರಾತ್ರಿ ಬಂಗಾಳ ರಾಜಕೀಯ ಇತಿಹಾಸದಲ್ಲಿ ಮಹತ್ವದ ಘಟ್ಟ ಅಂತ ಹೇಳಿದ್ರೂ ತಪ್ಪಾಗುವುದಿಲ್ಲ. ಮಮತಾ ಕೊನೆಯ ಕ್ಷಣದಲ್ಲಿ ತೀರ್ಮಾನ ಬದಲಿಸುತ್ತಾರೆಯೇ ಅಥವಾ ಬಂಗಾಳ 24 ಗಂಟೆಗಳ ರಾಷ್ಟ್ರಪತಿ ಆಳ್ವಿಕೆಯನ್ನ ಕಾಣುತ್ತೋ ಅನ್ನೋದರ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಯಾವ ದಿಕ್ಕಿನಲ್ಲಿ ಬೆಳವಣಿಗೆ ನಡೆದ್ರೂ ಈ ಘಟನೆ ಭಾರತೀಯ ಸಾಂವಿಧಾನಿಕ ಇತಿಹಾಸದಲ್ಲಿ ಒಂದು ವಿಶೇಷ ಉದಾಹರಣೆಯಾಗಿ ಉಳಿಯುವುದು ನಿಶ್ಚಿತ.